ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ ಇದರಿಂದ ಅರ್ಜುನನ ವಧೆಗಾಗಿ ಸಂಶಪ್ತಕ ವೀರರ ಪ್ರತಿಜ್ಞೆ ಮತ್ತೆ ಅರ್ಜುನ ಅವರ ಜೊತೆ ಯುದ್ಧ ಮಾಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಸಂಶಪ್ತಕರ ಜೊತೆ ಅರ್ಜುನ ಯುದ್ಧ ಮಾಡ್ತಾನೆ. ಅವರೆಲ್ಲ ಹೆದರ್ಕೊಂಡು ಓಡ್ ಹೋಗ್ತಾರೆ. ಆಗ ತ್ರಿಗರ್ತ ರಾಜ ಮತ್ತೆ ಅವ್ರನ್ನೆಲ್ಲ ಕರೀತಾನೆ. ಯಾಕೆ ಓಡೋಗ್ತಾ ಇದ್ದೀರಾ? ಪ್ರತಿಜ್ಞೆ ಮಾಡಿದಿರಾ, ನೀವು ಈಗ ಹಾಗೆ ಓಡೋದ್ರೆ ಜನ ನಿಮ್ಮನ್ನ ನೋಡಿ ನಗ್ತಾರೆ, ನಮ್ಮ ಶಕ್ತಿಯ ಅನುಸಾರ ನಾವು ಯುದ್ಧ ಮಾಡೋಣ ಬನ್ನಿ ಅಂತೆಲ್ಲ ಕರೆದಾಗ ಅವರು ಮತ್ತೆ ವಾಪಸ್ ಬರ್ತಾರೆ. ಅವ್ರು ಹಿಂದಿರುಗಿ ಬರ್ತಾ ಇರೋದನ್ನ ನೋಡಿ ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ, ನೋಡಿ ಓದೋರು ಮತ್ತೆ ವಾಪಸ್ ಬರ್ತಾ ಇದ್ದಾರೆ, ಅಂದ್ರೆ ಇವರು ಸಾಯೋವರೆಗೂ ಈ ಯುದ್ಧ ಭೂಮಿಯನ್ನ ಬಿಟ್ಟು ಹೋಗೋದಿಲ್ಲ ಅನ್ಸುತ್ತೆ. ಈ ದಿನ ನೀವು ನನ್ನ ಅಸ್ತ್ರಬಲ ಏನು, ಧನಸ್ಸೇನು, ಭುಜಗಳ ಪರಾಕ್ರಮ ಏನು ಅನ್ನೋದನ್ನ ನೋಡಿ. ಭಗವಂತ ಶಂಕರ ಹೇಗೆ ಪ್ರಾಣಿಗಳ ಸಂಹಾರವನ್ನ ಮಾಡ್ತಾನೋ ಅದೇ ರೀತಿ ಈ ದಿನ ನಾನು ಇವರನ್ನ ಧರಾಶಾಹಿಗೊಳಿಸ್ತೀನಿ, ಅಂದ್ರೆ ಇವರನ್ನೆಲ್ಲ ಕೊಂದು ಬಿಡ್ತೀನಿ ಅಂತ ಅನ್ಬಿಟ್ಟು ಹೇಳ್ತಾನೆ. ಈಗ ನಾರಾಯಣಿ ಸೈನ್ಯದ ವೀರರು ತುಂಬಾ ಕೋಪ ಮಾಡಿಕೊಂಡು ಅರ್ಜುನನನ್ನ 4 ಕಡೆಗಳಿಂದ ಬಾಣಗಳ ಜಾಲದಿಂದ ಅವರು ಮುತ್ತಿಗೆ ಹಾಕ್ತಾರೆ. ಮತ್ತೆ ಒಂದೇ ಕ್ಷಣದಲ್ಲಿ ಶ್ರೀಕೃಷ್ಣನ ಸಹಿತ ಅರ್ಜುನನನ್ನು ಅದೃಶ್ಯನನ್ನಾಗಿ ಮಾಡ್ತಾರೆ. ಅಂದ್ರೆ ಇಲ್ಲಿ ನಾರಾಯಣಿ ಸೈನ್ಯ ನೋಡಿ, ಕೃಷ್ಣ ಒಂದ್ ಕಡೆ ಇದ್ರೆ ಅವನ ಸೈನ್ಯ ದುರ್ಯೋಧನನ ಕಡೆ ಇರುತ್ತೆ. ಸೊ ಈಗ ಅವರು ದುರ್ಯೋಧನನ ಕಡೆ ಇರೋದ್ರಿಂದ ಅರ್ಜುನನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅವ್ರೇನ್ ಮಾಡಿದ್ರು, ಎಷ್ಟು ಬಾಣಗಳನ್ನ ಬಿಟ್ರು ಅಂದ್ರೆ ಕೃಷ್ಣನ ಸಹಿತ ಅರ್ಜುನನು ಕೂಡ ಕಾಣಿಸ್ತಾನೆ ಇಲ್ಲ, ಆ ರೀತಿ ಮಾಡ್ಬಿಡ್ತಾರೆ. ಇದರಿಂದ ಏನಾಯ್ತು, ಅರ್ಜುನನ ಕ್ರೋಧಾಗ್ನಿ ಪ್ರಜ್ವಲಿಸುತ್ತೆ, ಅವನಿಗೆ ಕೋಪ ಬರುತ್ತೆ. ಆಮೇಲೆ ಅವನೇನ್ ಮಾಡ್ದ, ಗಾಂಡೀವ ಧನಸ್ಸನ್ನ ಸಂಭಾಳಿಸ್ತಾ ಅವನು ಶಂಖಧ್ವನಿಯನ್ನ ಮಾಡ್ತಾನೆ. ಆಮೇಲೆ ಅವ್ರ ಮೇಲೆ ವಿಶ್ವಕರ್ಮಾಸ್ತ್ರವನ್ನ ಬಿಡ್ತಾನೆ. ಇದರಿಂದ ಏನಾಯ್ತು, ಅರ್ಜುನ ಮತ್ತೆ ಕೃಷ್ಣ ಬೇರೆ ಬೇರೆ ಸಾವಿರಾರು ರೂಪಗಳಿಂದ ಪ್ರಕಟವಾಗ್ತಾರೆ. ಅಂದ್ರೆ ಅವ್ರ ಹಾಗೇನೆ ಇನ್ನೂ ಬೇಕಾದಷ್ಟು ರೂಪಗಳು ಪ್ರಕಟವಾಗುತ್ತೆ. ತಮ್ಮ ಪ್ರತಿದ್ವಂದ್ವಿಗಳ ಆ ಅನೇಕ ರೂಪವನ್ನ ನೋಡಿ ನಾರಾಯಣಿ ಸೈನ್ಯದ ವೀರರು ಬಹಳ ಗೊಂದಲಕ್ಕೆ ಒಳಗಾಗ್ತಾರೆ. ಮತ್ತೆ ಒಬ್ಬ ಇನ್ನೊಬ್ಬನನ್ನ ಅರ್ಜುನ ಅಂತ ತಿಳ್ಕೊಂಡು ಇವನು ಅರ್ಜುನ ಇವನು ಕೃಷ್ಣ, ಈ ರೀತಿ ತಮ್ಮಲ್ಲೇ ಅವರು ಹೊಡೆದಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಕನ್ಫ್ಯೂಷನ್ ಆಗ್ಬಿಡುತ್ತೆ. ಎಲ್ಲ ಕಡೆ ನೋಡಿದ್ರು ಕೂಡ ಅರ್ಜುನ ಇದ್ದಾನೆ, ಕೃಷ್ಣ ಇದ್ದಾನೆ. ಸೊ ಇವನು ಅರ್ಜುನ ಇರಬಹುದು ಅಂತ ಹೇಳಿ ತಮ್ಮವರನ್ನೇ ಅವರು ಹೊಡೆದಾಡ್ಕೊಳ್ತಾರೆ. ಈ ರೀತಿ ಈ ದಿವ್ಯಾಸ್ತ್ರದ ಮಾಯೆಯಲ್ಲಿ ಸಿಕ್ಕಾಕೊಂಡವರು ತಮ್ಮಲ್ಲೇ ಹೊಡೆದಾಡ್ಕೊಂಡು ಸಾಯ್ತಾರೆ. ಅವರು ಬಿಟ್ಟಂತ ಸಾವಿರಾರು ಬಾಣಗಳನ್ನ ಭಸ್ಮ ಮಾಡಿ ಆ ಅಸ್ತ್ರ ಅವರೆಲ್ಲರನ್ನು ಕೂಡ ಯಮಲೋಕಕ್ಕೆ ಕರ್ಕೊಂಡು ಹೋಯ್ತು. ಆಗ ಅರ್ಜುನ ನಗ್ತಾ ತನ್ನ ಬಾಣಗಳಿಂದ ಲಲಿತ, ಮಾಲವ, ಮಾವೆಲ್ಲಕ ಮತ್ತೆ ತ್ರಿಗರ್ತ ವೀರರನ್ನು ಕೂಡ ತೊಂದರೆಗೆ ಒಳಪಡಿಸ್ತಾನೆ. ಆಗ ಕಾಲದ ಪ್ರೇರಣೆಯಿಂದ ಕ್ಷತ್ರಿಯ ವೀರರು ಕೂಡ ಅರ್ಜುನನ ಮೇಲೆ ಅನೇಕ ಪ್ರಕಾರದ ಬಾಣಗಳನ್ನ ಬಿಡ್ತಾರೆ. ಅಂದ್ರೆ ನೋಡಿ, ಇಲ್ಲಿ ಕಾಲ ಆ ರೀತಿ ಕೆಲಸಗಳನ್ನ ಮಾಡಿಸ್ತಾ ಇದೆ ಅಂತ ಅನ್ಬಿಟ್ಟು ಇಲ್ಲಿ ನಾವೇನ್ ಅನ್ಕೊಳ್ತೀವಿ, ನಾವೇ ಆ ಕೆಲಸಗಳನ್ನ ಮಾಡ್ತಾ ಇದೀವಿ ಅಂತ ಅಲ್ಲ, ನಮಗೆ ಒಳಗಡೆಯಿಂದ ಪ್ರೇರಣೆ ಬರುತ್ತೆ ಈ ಕೆಲಸ ಮಾಡು ಅಂತ. ಆಗ್ಲೇ ಮಾಡೋದು ನೋಡಿ, ಆ ಕ್ಷತ್ರಿಯ ವೀರರಿಗೂ ಒಳಗಡೆಯಿಂದ ಪ್ರೇರಣೆ ಬರ್ತಾ ಇದೆ. ಈ ರೀತಿ ಬಾಣಗಳನ್ನ ನಾವು ಬಿಡಬೇಕು ಅಂತನ್ಬಿಟ್ಟು ಅದೇ ರೀತಿಯ ಬಾಣಗಳನ್ನ ಬಿಡ್ತಾ ಇದ್ದಾರೆ. ಅವರ ಭೀಷಣ ಬಾಣಗಳ ಮಳೆಯಿಂದ ಸಂಪೂರ್ಣವಾಗಿ ಮುಚ್ಚಿ ಹೋದ ಕಾರಣ ಅಲ್ಲಿ ಅರ್ಜುನ ಕಾಣಿಸ್ತಾನೇ ಇರ್ಲಿಲ್ಲ. ರಥ ಮತ್ತೆ ಶ್ರೀಕೃಷ್ಣ ಕೂಡ ಕಾಣಿಸ್ತಾ ಇರ್ಲಿಲ್ಲ. ಈ ರೀತಿ ತಮ್ಮ ಲಕ್ಷ್ಯ ಸಿದ್ಧವಾಯ್ತು ಅಂತ ತಿಳ್ಕೊಂಡು ಆ ವೀರರು ಬಹಳ ಹರ್ಷದಿಂದ ಹೇಳ್ತಾರೆ, ಕೃಷ್ಣ ಮತ್ತೆ ಅರ್ಜುನ ಸತ್ ಹೋದ್ರು. ಮತ್ತೆ ಸಾವಿರಾರು ಭೇರಿ, ಮೃದಂಗ ಮತ್ತೆ ಶಂಖಗಳನ್ನ ಮೊಳಗಿಸೋದಕ್ಕೆ ಮತ್ತೆ ಭೀಷಣವಾದಂತಹ ಸಿಂಹನಾದವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಶ್ರೀಕೃಷ್ಣ ಜೋರ ಕರಿತಾ ಹೇಳ್ತಾನೆ, ಅರ್ಜುನ ನೀನೆಲ್ಲಿದ್ದೀಯಾ, ನೀನ್ ಕಾಣಿಸ್ತಾನೇ ಇಲ್ಲ ಅಂತನ್ಬಿಟ್ಟು. ಶ್ರೀಕೃಷ್ಣನ ಈ ಮಾತನ್ನ ಕೇಳಿಸ್ಕೊಂಡ ಅರ್ಜುನ ಬಹಳ ವೇಗದಿಂದ ವಾಯವ್ಯಾಸ್ತ್ರವನ್ನ ಬಿಡ್ತಾನೆ. ಆದ್ರಿಂದ ಏನಾಯ್ತು, ಅವರ ಬಾಣಗಳ ಮಳೆ ಇರುತ್ತಲ್ಲ ಅದು ಚಿನ್ನ ಭಿನ್ನವಾಗುತ್ತೆ, ಅಂದ್ರೆ ಎಲ್ಲ ಛಿದ್ರವಾಗ್ಬಿಡುತ್ತೆ. ಮತ್ತೆ ವಾಯುದೇವ ಸಂಶಪ್ತಕರ ವೀರರನ್ನು ಕೂಡ ಅವರ ಕುದುರೆಗಳು, ಆನೆಗಳು ಮತ್ತೆ ರಥಗಳ ಸಹಿತ ಒಣಗಿದ ಎಲೆಗಳ ಹಾಗೆ ಅವರನ್ನೆಲ್ಲ ಹಾರಿಸ್ಕೊಂಡು ಹೊರಟೋಗ್ತಾನೆ. ಈ ರೀತಿ ವ್ಯಾಕುಲಗೊಳಿಸಿ ಅವನು ಸಾವಿರಾರು ಸಂಶಪ್ತಕರನ್ನ ತನ್ನ ಬಾಣಗಳಿಂದ ಕೊಲ್ತಾನೆ. ಪ್ರಳಯ ಕಾಲದಲ್ಲಿ ಹೇಗೆ ಭಗವಂತ ರುದ್ರನ ಸಂಹಾರ ಲೀಲೆ ಆಗುತ್ತೋ ಅದೇ ರೀತಿ ಈ ಸಮಯದಲ್ಲಿ ಸಂಗ್ರಾಮ ಭೂಮಿಯಲ್ಲಿ ಅರ್ಜುನ ಬಹಳ ಭೀಭತ್ಸ ಮತ್ತೆ ಭೀಷಣವಾದ ಕೆಲಸವನ್ನ ಮಾಡ್ತಾ ಇದ್ದ. ಆ ಅರ್ಜುನನ ಹೊಡೆತದಿಂದ ವ್ಯಾಕುಲವಾಗಿ ತ್ರಿಗರ್ತರ
ಕುದುರೆಗಳು, ಆನೆಗಳು ಮತ್ತೆ ರಥಗಳು ಅವ್ರ ಕಡೆನೇ ಓಡ್ತಾ ಇದ್ವು. ಆಮೇಲೆ ಸಂಗ್ರಾಮ ಭೂಮಿಯಲ್ಲಿ ಬಿದ್ದು ಇಂದ್ರನ ಅತಿಥಿಗಳಾಗ್ತಾ ಇದ್ರು. ಈ ರೀತಿ ಆ ಇಡೀ ಭೂಮಿ ಸತ್ತಿರುವ ಮಹಾರಥಿಗಳ ಕಾರಣ ಎಲ್ಲಾ ಕಡೆ ಹೆಣಗಳಿಂದನೇ ತುಂಬೋಗಿದೆ. ನೀವ್ ಯಾವ ಕಡೆ ನೋಡಿದ್ರೂ ಹೆಣ ಹೆಣ. ಅಲ್ಲಿ ಆನೆಗಳು ಸತ್ತಿದೆ, ಕುದುರೆಗಳು ಸತ್ತಿದೆ, ರಥಗಳೆಲ್ಲ ಚಿಲ್ಲಾಪಿಲ್ಲಿಯಾಗಿದೆ. ಮನುಷ್ಯರು ಹಾಗಾಗೇ ಬಿದ್ದಿದ್ದಾರೆ, ಸತ್ತು ಹೆಣಗಳೇ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ಆ ಸಂಗ್ರಾಮ ಭೂಮಿಯಲ್ಲಿ ಯಾರೆಲ್ಲ ಬಿದ್ದು ಸತ್ತಿದಾರೋ ಅವರು ಇಂದ್ರನ ಅತಿಥಿಗಳಾಗ್ತಾ ಇದ್ರು. ಇಲ್ಲಿ ಯಮನ ಅತಿಥಿಗಳು ಅಂತ ಹೇಳಿಲ್ಲ, ಯಾಕಂದ್ರೆ ಯುದ್ಧ ಮಾಡ್ತಾ ಮಾಡ್ತಾ ಸತ್ರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಸ್ವರ್ಗ, ಅಲ್ಲಿನ ಅಧಿಪತಿ ಯಾರು? ಇಂದ್ರ ಅಲ್ವಾ, ಅದಕ್ಕೋಸ್ಕರ ಅಲ್ಲಿನ ಅತಿಥಿಗಳಾಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.